ಅಂದ್ರೆ ಈ ಸಿನಿಮಾದ ಬಹುಪಾಲು ಕೆಲಸ, ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ, ನಿರ್ಮಾಣ ಎಲ್ಲವೂ ಕೂಡ ನವೀನ್ ಮಹದೇವ್ ಅವರದು. ಮೊದಲನೇದಾಗಿ ಹಾರ್ದಿಕ ಅಭಿನಂದನೆಗಳನ್ನ ತಮಗೆ ಸಲ್ಲಿಸ್ತೇನೆ. ಒಂದೊಳ್ಳೆ ಕಥೆಯನ್ನ ಆಧರಿಸಿ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಪತಿಗೆ ಸಹಕಾರವಾಗಿ ನಿಂತವರು ಶ್ರೀಮತಿ ಸರಸ್ವತಿ ಅವರು, ಅವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮೃತ್ಯು ದೇವತೆ, ಎಲ್ಲರೂ ಈ ಟೈಟಲ್ ಕೇಳಿದ ತಕ್ಷಣ ಯೋಚನೆ ಮಾಡ್ತಿರ್ತೀರಿ ಏನ್ ಈ ಸಿನಿಮಾ ಇರಬಹುದು ಅಂತ. ಆಧುನಿಕ ಯುಗ ಅಂತ ಬಂದಾಗ ನಮ್ಮಲ್ಲಿ ಸಾಮಾಜಿಕ ಜಾಲತಾಣ ಆಗಿರಬಹುದು, ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಿ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡೋದನ್ನ ತಾವೆಲ್ಲರೂ ಗಮನಿಸ್ತಿರ್ತೀರಿ. ಇದು ಮೊದಲಿಂದಲೂ ಇತ್ತು, ಆದ್ರೆ ಇತ್ತೀಚೆಗೆ ತುಂಬಾ ಜಾಸ್ತಿ ಕಂಡು ಬರ್ತಿದೆ. ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ಹೆಣ್ಣು ಒಂದಲ್ಲ ಒಂದ್ ರೀತಿಯಲ್ಲಿ ಟ್ರ್ಯಾಪ್ ಆಗ್ತಿರ್ತಾಳೆ. ಸೊ ಕೆಲವು ಹೆಣ್ಮಕ್ಳು ಸಮಾಜಕ್ಕೆ ಹೆದರಿ ಸೂಸೈಡ್ ಮಾಡ್ಕೊಳೋದು, ಈ ರೀತಿ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ಮೃತ್ಯು ದೇವತೆ ಸಿನಿಮಾದಲ್ಲಿ ಎಸ್ಪೆಷಲಿ ನಮ್ಮ 3 ಜನ ಹೆಣ್ಮಕ್ಳಿದ್ದಾರೆ. ಅವರು ಟ್ರ್ಯಾಪ್ ಅಲ್ಲಿ ಒಳಗಾದ ಮೇಲೆ ಅದರಿಂದ ಹೊರಗಡೆ ಬರ್ತಾರ, ಹೇಗ್ ಫೈಟ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಕಲಾವಿದರನ್ನ ಪರಿಚಯ ಮಾಡೋದಾದ್ರೆ, ಈ ಚಿತ್ರದ ಹೋಲಿನ್ ಸೋಲ್ ನಾನು ಕೇಳಿದಾಗೆ ನವೀನ್ ಮಹದೇವ್ ಅವರೊಂದು ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ನಮ್ಮ ಸಿನಿಮಾದಲ್ಲಿ ವಿನಯಾ ಪ್ರಸಾದ್ ಮ್ಯಾಮ್ ಕೂಡ ಕಾಣಿಸ್ಕೊಂಡಿದ್ದಾರೆ. ನಾನು ತಮಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಂಡ್ ಚಿತ್ರದ ಪ್ರಮುಖ ಪಾತ್ರಧಾರಿಗಳು ಸಾರಿಕಾ ರಾವ್, ಡಯಾನಾ ಹಾಗೆ ಹಿಮಾಶ್ರೀ ಕಾಣಿಸ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಮೊಹಿನ್ ಕುಬೇರ, ಸೂರ್ಯ, ಪವನ್, ವರ್ಷಿತಾ ಈ ಸಿನಿಮಾದ ಇನ್ನಿತರ ಕಲಾವಿದರು. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇಬ್ಬರು ಗಣ್ಯರು ಆಗಮಿಸಿದ್ದಾರೆ. ಒಂದು ಶ್ರೀಯುತ ರಮೇಶ್ ಸರ್ ಪ್ರೀತಿಯ ಸ್ವಾಗತ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರ್ ಉದ್ಯಮಿಗಳು, ಸಮಾಜ ಸೇವಕರು, ಜೊತೆಗೆ ಎಕ್ಸ್ ಕೌನ್ಸಿಲರ್ ಕೂಡ ಹೌದು. ಹಾಗೆಯೇ ಶ್ರೀಯುತ ಶ್ರೀನಿವಾಸ್ ಸಮಾಜ ಸೇವಕರು, ತಮ್ಮಿಬ್ಬರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇನ್ನೊಂದು ಸಸ್ಪೆನ್ಸ್ ಎಲಿಮೆಂಟ್ ಏನಂತ ಹೇಳಿದ್ರೆ, ಇವತ್ತು ನಾವು 3 ಕಾಂಟೆಂಟ್ ಅನ್ನು ತೋರಿಸ್ತಾ ಇದ್ದೇವೆ. ಒಂದು ಟ್ರೇಲರ್, ಇನ್ನೊಂದು ಸಾಂಗ್, ಹಾಗೆ ಇನ್ನೊಂದು ಮೇಕಿಂಗ್ ವಿಡಿಯೋ. ಇಬ್ರು ಗಣ್ಯರು ಒಂದೊಂದು ಕಂಟೆಂಟ್ ಅನ್ನ ಲಾಂಚ್ ಮಾಡ್ತಾರೆ. ಇನ್ನೊಂದು ಕಂಟೆಂಟ್ ಅನ್ನ ಸಿನಿಮಾ ತಂಡ ವಿನಯಾ ಪ್ರಸಾದ್ ಮೇಡಮೇ ಲಾಂಚ್ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ವಿನಯಾ ಮ್ಯಾಮ್ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಪ್ರೀತಿಯ ವಿಚಾರ ಅಂದ್ರೆ, ಸುಮಾರು 40 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಕಿರುತೆರೆ, ಹಿರಿತೆರೆ, ಗಾಯಕಿ, ನಾಯಕಿ, ಜೊತೆಗೆ ನಿರೂಪಕಿಯಾಗಿ ಗುರುತಿಸ್ಕೊಂಡಿದ್ದಾರೆ. ನನಗೆ ಗಣೇಶನ ಮದುವೆ, ಕರುಳಿನ ಕೂಗು, ಮೈಸೂರು ಜನ, ಜೊತೆಗೆ ನಿಮ್ ಕಡೆ ಸಾಂಬಾರ್ ಅಂದ್ರೆ ಆ ಹಾಡುಗಳೆಲ್ಲ ನೆನಪಾದ್ರೆ ತಮ್ಮ ಮುಖಾನೇ ಮೂಡಿ ಬರುತ್ತೆ ಕಣ್ಮುಂದೆ. ಸೊ ಇವತ್ತಿನ ನಮ್ಮ ನಿರ್ದೇಶಕಿ ಕೂಡ ಹೌದು. ಇನ್ನು ಉಳಿದಂತೆ ಸಿನಿಮಾದ ಕಲಾವಿದರನ್ನ ಪರಿಚಯ ಮಾಡಿದೆ, ತಂತ್ರಜ್ಞರನ್ನ ಪರಿಚಯ ಮಾಡೋದಾದ್ರೆ ಈ ಸಿನಿಮಾದ DOP ಬಂದು ಅನಿರುದ್ಧ ಅವರು. ಅನಿರುದ್ಧ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಇವತ್ತು ತಾವೇನ್ ಹಾಡುಗಳನ್ನ ನೋಡ್ತೀವಿ, ಸಾಹಿತ್ಯವನ್ನ ನವೀನ್ ಮಹದೇವ್ ಅವರು ಬರೆದಿದ್ದಾರೆ. ಸಂಗೀತವನ್ನ ಸಂಯೋಜನೆ ಮಾಡಿರೋದು ಶಿವಪ್ರಸಾದ್ ಅವರು. ಶಿವಪ್ರಸಾದ್ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಣ. ಇದರ ಮ್ಯೂಸಿಕ್ ಡೈರೆಕ್ಟರ್ ಇಲ್ವಾ? ಓಕೆ. ಇನ್ನು ಉಳಿದಂತೆ ನಿರ್ದೇಶನ ಡಿಪಾರ್ಟ್ಮೆಂಟ್ ಅಲ್ಲಿ ನವೀನ್ ಮಹದೇವ್ ಅವರಿಗೆ ಸಹಕಾರವನ್ನ ನೀಡಿರುವವರು ದೇವು ಅವರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ತಂತ್ರಜ್ಞರನ್ನ ಪರಿಚಯ ಮಾಡ್ತಾ ಹೋಗ್ತೀನಿ. ಸಹಾಯಕ ನಿರ್ದೇಶಕರಾಗಿ ನಾಗು, ಹಾಗೆ DOP ಅನಿರುದ್ಧ ಅವರು ನಾನು ಈಗಾಗಲೇ ಹೇಳಿದೆ. ಎಡಿಟರ್ಸ್ ಆಗಿ ಮಂಜು ಹಾಗೂ ವಿಕ್ರಮಾದಿತ್ಯ ಇರ್ತಾರೆ. ಈ ಸಿನಿಮಾದ BFX ಆಗಿರಬಹುದು, DI ಆಗಿರಬಹುದು, ಇದನ್ನ ಚಿಟ್ಟಾ ಜಾಧವ್ ಅವರು ನೆರವೇರಿಸಿದ್ದಾರೆ. ಇನ್ನು ಉಳಿದಂತೆ ನೃತ್ಯ ಸಂಯೋಜನೆ ರಘು ಅವರದು, ಸ್ಟಂಟ್ ಅಲ್ಟಿಮೇಟ್ ಶಿವ ಅವರದು, ಪೋಸ್ಟರ್ ವಿನ್ಯಾಸ ಅರಸು, ಕಲಾ ನಿರ್ದೇಶನ ಗಣೇಶ್, ಹಾಗೆ ವಸ್ತ್ರ ವಿನ್ಯಾಸ ನಾಗೇಶ್ ಎನ್ ಕೋಲಾರ್, ಹಾಗೆಯೇ ನೇತ್ರ, ಸ್ಟಿಲ್ಸ್ ಆಕಾಶ್, ಪ್ರೊಡಕ್ಷನ್ ವಜ್ರ ಮುಕುಂದ, ಲೈಟ್ ಯೂನಿಟ್ ಉಲ್ಲಾಸ್ ಕೆಂಚಾಂಬಿಕಾ ಹಾಗೂ ಸಿನಿ ಸರ್ವಿಸ್, ಪ್ರೀ ಹಾಗೆಯೇ ಪೋಸ್ಟ್ ಪ್ರೊಡಕ್ಷನ್ ಇದೆರಡನ್ನು ಕೂಡ ತುಳಸಿ ಸ್ಟುಡಿಯೋಸ್ ನಿಭಾಯಿಸಿದ್ದಾರೆ. ಮೃತ್ಯು ದೇವತೆ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ತಮಗೆ ಟ್ರೈಲರ್ ಈ ದಿನ ನವೀನ್ ಮಹದೇವ್ ಅವರು ಏನು ಈ ಸಿನಿಮಾನ ಲಾಂಚ್ ಮಾಡ್ತಾ ಇದ್ದಾರೆ, ಭಾಳ ಅದ್ದೂರಿಯಿಂದ ಅವರು ಮಾಡಿದ್ದಾರೆ. ಇನ್ನು ಅವ್ರದ್ದು ಈ ಸಿನಿಮಾ ಯಶಸ್ವಿ ಆಗಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿ ಇವತ್ತು ಸಿನಿಮಾ ರಂಗ ಭಾಳ ಕಷ್ಟ ಇದೆ. ಇವತ್ತು ನಾವು ರಿಲೀಸ್ ಮಾಡೋ ಅಷ್ಟೊತ್ತಿಗೆ 2 ದಿವಸದಲ್ಲೇ ನಮ್ಮ ಟಿವಿಗೆಲ್ಲ ಬರ್ತೀವಿ. ಮುಂಚೆ ಎಲ್ಲ ನಾವೆಲ್ಲ ಹುಡುಗರಿದ್ದಾಗ ಥಿಯೇಟ್ರ್ಗಳಲ್ಲಿ ಟಿಕೆಟ್ ತಗೋಬೇಕು ಅಂತಂದರೆ 1 ತಿಂಗಳು 2 ತಿಂಗಳಾಗುತ್ತೆ. ಇವತ್ತು ತುಂಬ ಫಾಸ್ಟ್ ಆಗಿಬಿಟ್ಟಿದೆ. ಟಿವಿಗಳಲ್ಲಿ
ಇವತ್ತು ನಡೆದಿರೋ ಸಾಯಂಕಾಲದ ಅಷ್ಟೊತ್ತಿಗೆ ಏನು ನಡೆದಿದೆ ಅನ್ನೋದನ್ನ ಬಂದ್ಬಿಡ್ತೀವಿ. ಈ ಚಾಲೆಂಜಲ್ಲಿ ನವೀನ್ ಮಹಾದೇವ್ ಅವರು ಸಿನಿಮಾ ರಂಗದಲ್ಲಿ ಇವತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದ್ದೀನಿ ನಾನು. ಅದೇ ರೀತಿ ಅವರ ತಂಡದವರಿಗೆ ದೇವರು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಲಿ ಅಂತೇಳಿ ನಾನು ಇವತ್ತು ಹಾರೈಸ್ತೇನೆ. ಧನ್ಯವಾದಗಳು ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಬಿಡುವಿದ್ರು ಕೂಡ ನವೀನ್ ಅವ್ರಿಗೋಸ್ಕರ ಟ್ರೈಲರ್ ಲಾಂಚ್ ಮಾಡ್ಕೊಡೋದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದ. ಮಹಾದೇವ ಹಾಡು, ಈ ಹಾಡನ್ನ ಸರ್ ಲಾಂಚ್ ಮಾಡ್ತಾರೆ. ಸರ್, ಮಹಾದೇವ ಅನ್ನೋದು ಹಾಡಿನ ಹೆಸರು. ನೀವು ಮಹಾದೇವ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ನಾವು ಸಾಂಗ್ ನೋಡ್ಕೊಂಡ್ ಬರ್ಬಹುದು ಸರ್. ಮೃತ್ಯು ದೇವತೆ ಸಿನಿಮಾದ ಮಹಾದೇವ ಆಡಿಯೋ ಲಾಂಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಂಗ್ ಬೇಕು ಪ್ಲೀಸ್. ಲಾಂಚ್ ಅಷ್ಟೇ ಸರ್. ಪ್ಲೀಸ್ ಸೀಟೆಡ್ ಕೂತ್ಕೊಳ್ಳಿ ದಯಮಾಡಿ. ಹಾ ಮೇಡಮ್. ಮೃತ್ಯು ದೇವತೆ ಚಲನಚಿತ್ರದ ಚಾಮುಂಡಿ ಹಾಡಿನ ರಿಲೀಸ್. ಥ್ಯಾಂಕ್ ಯು. ಚಾಮುಂಡಿ ಸಾಂಗ್ ಮೇಕಿಂಗ್. ಈ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ಮೃತ್ಯು ದೇವತೆ ಚಿತ್ರದ ಮೂಲಕ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದಂತಹ ಹೊಸದಾಗಿ ಎಂಟ್ರಿ ಆದಂತಹ ಮಾದೇವ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಶುಭ ಹಾರೈಸ್ತೇನೆ. ಅವರ ಏನು ಕನಸುಗಳನ್ನ ಹೊತ್ಕೊಂಡು ಬಂದಿದ್ದಾರೆ ಈ ಒಂದು ಸಿನಿಮಾ ರಂಗಕ್ಕೆ, ಎಲ್ಲ ಕನಸುಗಳು ದೇವತೆ ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ, ಯಾಕಂದರೆ ಮಾದೇವ್ ಅವರು ನಮ್ಮ ಸ್ನೇಹಿತರು, ನಾವು ಸುಮಾರು ವರ್ಷದಿಂದ ನೋಡಿದ್ದೀನಿ. ಅವರು ಕಷ್ಟಪಟ್ಟು ದುಡ್ದಂಥ ದುಡ್ಡಲ್ಲಿ ಒಂದು ಒಳ್ಳೆ ಸಿನಿಮಾ ತೆಗಿಬೇಕು ಅಂತ ಮುಂದೆ ಬಂದರು. ಅದರಲ್ಲೂ ಏನು ಇವಾಗ ಈ ಕಾಲದ ಹೆಣ್ಣು ಮಕ್ಕಳ ಬಗ್ಗೆ ಅವರ ಒಂದು ಸಿನಿಮಾ ತೆಗಿಬೇಕು ಅಂತ ಮುಂದೆ ಬಂದಿದ್ದಾರೆ. ನಾವೆಲ್ಲರೂ ಹೇಳ್ತೀವಿ ನಾರಿ ಮುನಿದ್ರೆ ಮಾರಿ ಅಂತ. ಅದೇ ನಾರಿನ ಕೆಣಕಿದ್ರೆ ಮಾರಿಯಾಗಿ ಒಂದು ಮೃತ್ಯು ದೇವತೆಯಾಗಿ ಕಾಡ್ತಾಳೆ ಅನ್ನೋ ಒಂದು ಸಂದೇಶವನ್ನ ಈ ಸಿನಿಮಾದಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾನು ನೋಡಿದ್ದೀನಿ ಸಿನಿಮಾದ ಟ್ರೈಲರು, ಎಲ್ಲ ಸಾಂಗ್ಗಳು ನೋಡಿದ್ದೀನಿ, ಬಹಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾ 100 ದಿನ ಪೂರೈಸಿ ಒಳ್ಳೆಯ ಒಂದು ಹಿಟ್ ಸಿನಿಮಾ ಆಗಲಿ ಅಂತ ದೇವರನ್ನ ಪ್ರಾರ್ಥಿಸುತ್ತಾ, ಈ ಚಿತ್ರತಂಡದ ಎಲ್ಲ ತಂಡದವ್ರಿಗೂ ಒಳ್ಳೇದಾಗಲಿ, ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಮಧ್ಯ ಬನ್ನಿ. ನಿತ್ಯ ದೇವತೆ ಇವತ್ತು ತಾವೇ ಶೂಟ್ ಮಾಡಿರೋ ಕಾಂಟೆಂಟ್ ಎಡಿಟೆಡ್ ರೂಪದಲ್ಲಿ ನೋಡಿದ್ರಿ ತೆರೆ ಮೇಲೆ, ಹೇಗೆ ಅನ್ನಿಸ್ತಾ ಇದೆ ಸರ್? ಆಗಮಿಸಿದಂಥ ಎಲ್ಲರ ಗಣ್ಯರಿಗೆ ನಮಸ್ಕಾರಗಳು. ನಮ್ಮ ಸಿನಿಮಾ ಆ್ಯಕ್ಚುಲಿ ಇದೊಂದು ಚಾಲೆಂಜ್ ಇತ್ತು. ನಮ್ಮ ಕೋ-ಡೈರೆಕ್ಟರ್ ಗೊತ್ತಿದೆ ಮತ್ತು ಡೈರೆಕ್ಟರ್ ಗೊತ್ತಿದೆ. ಸುಮಾರು ಚಾಲೆಂಜಸ್ ಅನ್ನು ಫೇಸ್ ಮಾಡಿ ನಾವು ಬಂದಿರೋದು. ಮೊದಲಾಗಿ ಹೇಳೋದನ್ನ ಟೆಕ್ನಿಕಲ್ ಹೇಳಬೇಕಂದ್ರೆ ಇದೊಂದು ಹೊಸ ಕ್ಯಾಮ್ರಾ ಶೂಟ್ ಮಾಡಿರೋದು. ಈ ಕ್ಯಾಮ್ರಲ್ಲಿ ಫುಲ್ ಫ್ಲೆಜ್ ಆಗಿ ಒಂದು ಸಿನಿಮಾ ಮಾಡಿದ್ದು ಇದೆ, ಫಸ್ಟ್ ಟೈಮ್ ಅನ್ಸುತ್ತೆ ಬೆಂಗಳೂರಲ್ಲಿ. ಇದು ರಾನಿಂಗ್ 4D DJ ಅವ್ರದ್ದು. ಸೊ ಸ್ವಲ್ಪ ಟೆಕ್ನಿಕಲ್ ಚಾಲೆಂಜಸ್ ಇತ್ತು, ಲೆನ್ಸ್ ಕಂಪ್ಯಾಟಿಬಿಲಿಟಿ ಇದೆಲ್ಲ ನೋಡಿ ಇವತ್ತು ಔಟ್ಪುಟ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಒಳ್ಳೆ ಚಾಯ್ಸ್ ಮಾಡಿದ್ವಿ ಅಂತ ಸೆಲೆಕ್ಷನಲ್ಲಿ. ಅದು ಬಿಟ್ಟರೆ ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಸು ಒಳ್ಳೆ ಸಪೋರ್ಟ್ ಕೊಟ್ಟರು. ಅಂದರೆ ಯಾವ ಇದರಲ್ಲೂ ಕೊರತೆ ಇಟ್ಟಿಲ್ಲ. ಸೊ ಹಾಗಾಗಿ ನೀವೇನು ನೋಡ್ತಿದ್ರೆ ಅದು ಬಂದಿದೆ. ಮತ್ತು ಇನ್ನೇನು ಬೇಕಂದರೆ ನಮ್ಮ ಆರ್ಟಿಸ್ಟ್ ಅಷ್ಟೇ ಚೆನ್ನಾಗಿ ಮಾಡಿದ್ರು. ವಿನಯ್ ಪ್ರಸಾದ್ ಮೇಡಮ್ ತುಂಬ ಪೇಷನ್ಸ್ ಇಟ್ಟು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ವಿನಯ್ ಪ್ರಸಾದ್ ಮೇಡಮ್ ಅವರು ತುಂಬ ಇನ್ಪುಟ್ಸ್ ಎಲ್ಲ ಕೊಟ್ಟರು, ಟೆಕ್ನಿಕಲಿ ಕೂಡ ಕೊಟ್ಟರು, ಮತ್ತು ಲೈಕ್ ಆ್ಯಕ್ಟಿಂಗ್ ವಿಚಾರದಲ್ಲಂತ ಅವ್ರಿಗೆ ಏನೂ ಹೇಳೋಂಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಜೊತೆಲ್ಲ ಕೆಲಸ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಅವ್ರು ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ನಾವು. ಗಣೇಶನ ಮದುವೆಯಲ್ಲಿ ಸುಮಾರು ಸಿನಿಮಾಗಳು ನಮ್ಮ ಫೇವ್ರೇಟ್ ಇದೆ. ಥ್ಯಾಂಕ್ ಯು ಅನಿರುದ್ಧ ಅವರೇ, ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್. ನಿಮ್ಗೆ ಒಳ್ಳೇದಾಗಿ ಮೃತ್ಯು ದೇವತೆ ಸಿನಿಮಾದಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಡಾನ್ಸ್ ಅಲ್ಲಿ ಮಾಡಿದ್ರಲ್ಲ, ಇಲ್ಲಿ ಬನ್ನಿ ಇವಾಗ. ಓಕೆ ಪವನ್ ಬನ್ನಿ. ಓಕೆ ಪವನ್, ನಿಮ್ಮ ಪಾತ್ರ ಮೃತ್ಯು ದೇವತೆ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ?
ಮೊದಲನೇದಾಗಿ ಎಲ್ಲರೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಮಾತಾಡ್ತಿದ್ದೀನಿ, ಏನಾದರೂ ತಪ್ಪಾದರೆ ಕ್ಷಮಿಸಿ. ಸೊ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರೋ ನವೀನ್ ಮಾದೇವ್ ಸರ್ ಹಾಗೂ ದೇವು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಪವನ್ ಶೆಟ್ಟಿ ಅಂತ, ಹೆಸರು ಹೇಳೋದೇ ಮಾಡ್ತದೆ. ಈ ಸಿನಿಮಾದಲ್ಲಿ ಹುಣಸೆ ಅನ್ನೋ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಸೊ ಸರ್ ಜೊತೆನೇ ಟ್ರಾವೆಲ್ ಆಗುತ್ತೆ ಕ್ಯಾರೆಕ್ಟ್ರು, ಚೆನ್ನಾಗಿದೆ. ಆ್ಯಂಡ್ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ವಿನಯ್ ಪ್ರಸಾದ್ ಮೇಡಮ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಸೊ ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ಪ್ರೆಸ್ ಟೀಮ್ಗೆ, ಗೆಸ್ಟ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪವನ್, ಧನ್ಯವಾದಗಳು. ವರ್ಷಿತಾ, ಅಭಿನಯಿಸಿದ್ದು ಹೇಗೆ ಅನ್ನಿಸ್ತು, ಏನ್ ಪಾತ್ರ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿತಾ. ನಾನು ಈ ಸಿನಿಮಾದಲ್ಲಿ ಲಕ್ಷ್ಮಿ ಅನ್ನೋ ಪಾತ್ರ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ನಾನು ಈ ಪಾತ್ರದಲ್ಲಿ ಮಾಡಿರೋದಕ್ಕೆ. ಮತ್ತು ಎಷ್ಟೊಂದು ಡೈಲಾಗ್ಸ್ಗಳು ಮಿಸ್ ಆಗಿದೆ. ಅಪ್ಪ ಎಲ್ಲ ಹೇಳ್ಕೊಟ್ರಾ? ಅಪ್ಪ ಎಲ್ಲ ಇವಾಗ ನಾನು ಡೈಲಾಗ್ ಹೇಳ್ತೀನಿ. ಉಪ್ಸಾರು, ಬಸ್ಸಾರು, ಮೊಳಕೆ ಕಟ್ಟಿದ ಸಾರು, ಹುಳ್ಳಿಕಾಯಿ ಸಾರು, ಅವರೆಕಾಳು ಸಾರು, ಅಳಸಂಡೆ ಕಾಳು ಸಾರು, ಇಕ್ಕಿದ ಬೇಳೆ ಸಾರು, ಬಸಳೆ ಸೊಪ್ಪು ಸಾರು, ಇಷ್ಟೆಲ್ಲ ಸಾರುಗಳನ್ನು ನಮ್ಮ ಅಜ್ಜಿ ಕೈನ ಮುದ್ದೆ ಮಾಡಿಸ್ಕೊಂಡು ದಿನಾಲು ಉಣ್ತಿದ್ರೆ ಎಂಥ ಶಕ್ತಿ ಬರ್ತದೆ ಗೊತ್ತೇನಕ್ಕೋ? ಸೂಪರ್, ಥ್ಯಾಂಕ್ ಯು ವರ್ಷಿತಾ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮಾಹಿನವರೇ, ಮೃತ್ಯು ದೇವತೆ ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ನಿಮಗೆ ಮೊದಲೇ ಇವರು ಹೇಳಿದಾಗ ನನ್ನ ಹೆಸರು ಮಾಹಿನ್ ದುಬಸ್, ನಾನು ಥಿಯೇಟರ್ ಆರ್ಟಿಸ್ಟ್. ಸೊ ಈ ಮೂವಿಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ಕಾಡಲ್ಲಿ ಏನು ಶೂಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನನಗಿರಲಿಲ್ಲ. ಕಾಡಲ್ಲಿ ಒಳ್ಳೆ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ದು ಚೆನ್ನಾಗಿತ್ತು. ಮೊದಲನೇದಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನವೀನ್ ಸರ್ಗೆ ಮತ್ತು ದೇವು ಸರ್ಗೆ ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಡಿ ಒ ಪಿ ಅನಿರುದ್ಧ್ ಸರ್ ಅಂತೂ ಅವ್ರ ವರ್ಕ್ ಬಗ್ಗೆ ನೀವು ನೋಡ್ತೀರ ಮೂವಿ ರಿಲೀಸ್ ಆದಾಗ. ಮತ್ತು ನಮ್ಮ ಚಿಟ್ಟ ಅವ್ರ ಬಗ್ಗೆ ಅಂತೂ ಹೇಳಲೇಬಾರ್ದು, ಎಕ್ಸಲೆಂಟು ಟೆಕ್ನಿಷಿಯನು. ಸೊ ಎಂಟೈರ್ ಕ್ರೂ ನಮಗೆ ಸೆಪ್ರೇಟ್ ಆರ್ಟಿಸ್ಟೇ ಸೆಪ್ರೇಟು ಮತ್ತು ಟೆಕ್ನಿಷಿಯನ್ಸ್ ಸೆಪ್ರೇಟ್ ಅಂತ ಅನಿಸಿಲ್ಲ. ಒಳ್ಳೆ ಫ್ಯಾಮಿಲಿಯಾಗಿ, ಫ್ರೆಂಡ್ಸ್ ಆಗಿ ಜರ್ನಿ ತುಂಬ ಚೆನ್ನಾಗಿದೆ ಮೂವಿ ಶೂಟಲ್ಲಿ. ಇನ್ನು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಹೇಳ್ದಂಗೆ ಖಡಕ್ ವಿಲನ್ ಪಾತ್ರ ಅಲ್ಲ, ಒಂದು ರೇಂಜ್ಗೆ ನೆಗೆಟಿವ್ ಪಾತ್ರ ಇದೆ. ಬೈಕೊಡೋದಂತೂ ಗ್ಯಾರಂಟಿ. ಮೂವಿ ನೋಡಾದ್ಮೇಲೆ ನನ್ನನ್ನಂತೂ ಬೈಕೊಳ್ತೀರ, ಏಕೆಂದರೆ ಅಂಥ ಕೆಲಸ ಮಾಡಿರ್ತೀನಿ ಅದರಲ್ಲಿ. ಅದ್ರ ಜೊತೆಗೆ ಹೇಳಬೇಕು ಅಂದರೆ ಫೀಮೇಲ್ ಆರ್ಟಿಸ್ಟು ಇಬ್ಬರು ಇವರು ಇದ್ದಾರೆ. ಸಾರಿ, ನನಗೆ ಕ್ಯಾರೆಕ್ಟರ್ ನೇಮ್ ಆರ್ತಿ ಮತ್ತು ದಯಾನ. ಆರ್ತಿ ಸಾರಿಕಾ ಮತ್ತು ದಯಾನ. ಇಲ್ಲ ನೀವು ಒರಿಜಿನಲ್ ನೇಮು ಸಾರಿಕಾ ದಯಾನ, ಸಾರಿ. ಇಬ್ಬರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಮಗೆ ನಮ್ಮ ಟ್ರ್ಯಾಕ್ ಬಿಟ್ಟರೆ ಬೇರೆ ಟ್ರ್ಯಾಕಲ್ಲಿ ಏನು ನಡೀತಿದೆ ಅಂತ ನಮಗೆ ದೇವರಾಣೆ ಗೊತ್ತಿರಲಿಲ್ಲ. ಮ್ಯಾಮ್ ಜೊತೆ ಪಾಪ ನಾನು ಆ್ಯಕ್ಟ್ ಮಾಡ್ಬೇಕಂತಿದ್ರು ಒಂದಿನೂ ಅವ್ರು ಮೀಟ್ ಆಗಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ಮೀಟ್ ಆಗ್ತಿರೋದು. ಸೊ ಒಂದು ಚಾನ್ಸ್ ಸಿಕ್ಕಿದ್ರೆ ಮೀಟ್ ಆಗೋದಿತ್ತು, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಇದ್ರ ಜೊತೆಗೆ ಹಾಡು ಟ್ರೈಲರ್ ತುಂಬಾ ಚೆನ್ನಾಗಿ ಅನಿಸ್ತು. ಹಾಡು ತುಂಬ ಚೆನ್ನಾಗಿದೆ. ನವೀನ್ ಸರ್ ಅಂತೂ ಪ್ರಮೋ ನೋಡಿರ್ತೀರ, ಹಾಡಲ್ಲಿ ರೊಮ್ಯಾಂಟಿಕ್ ಆಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಶೂಟ್ ಆಗಿದೆ ಸಾಂಗು. ಇನ್ನೇನೇ ಇದ್ರು ಮೂವಿನ ಥಿಯೇಟರ್ಗಳಲ್ಲಿ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಹಿ, ಧನ್ಯವಾದಗಳು. ಹಾಗೆ ಮೃತ್ಯು ದೇವತೆ ಸಿನಿಮಾ ಬಗ್ಗೆ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಕೂಡ ಬಂದಿದ್ದೀರಾ ಇವತ್ತು ನಮ್ಮ ಸಿನಿಮಾಗೋಸ್ಕರ. ನನ್ನ ಹೆಸರು ಸೂರ್ಯ ಅಂತ, ಮೈಸೂರು. ನಂದು ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದರಲ್ಲಿ ದೇವಣ್ಣ ಮತ್ತು ನವೀನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದೆಲ್ಲ ಇವರೇ ಹೇಳಿದ್ದಾರೆ. ಆದರೆ ನನ್ನ ಪಾತ್ರದ ಬಗ್ಗೆ ಅಂತ ಹೇಳಿದ್ರೆ, ಸೊ ಒಂದು ಒಳ್ಳೆಯ ಪಾತ್ರ. ಸೊ ನನಗೂ ಅದು ಒಂದು ಟಾಸ್ಕ್ ಇಟ್ಟಂಗಿತ್ತು. ಸೊ ನವೀನ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಧನ್ಯವಾದಗಳು ಮಾಹಿನವರೇ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಮೃತ್ಯು ದೇವತೆ ಈಗಾಗಲೇ ಒಂದು ಹಾಡನ್ನು ನಾವು ಗಮನಿಸಿದ್ವಿ. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದೀರಿ. ಸೊ ಸಿನಿಮಾ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ಹಿಮಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿಮಾಶ್ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೀನಿ, ಮೀಡಿಯಾದವ್ರಿಗೆಲ್ಲ ಎಲ್ಲ. ನಾನು ಸ್ವಲ್ಪ ಮೂವೀಸ್ ಆದಮೇಲೆ ಗ್ಯಾಪ್ ಆಗಿತ್ತು, ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರು ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ.
ಆವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋ ದಿನ ಇದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜಾ ಆಗಿದೆ. ನೀವೆಲ್ಲ ತುಂಬಾ ಸೈಲೆಂಟ್ ಆಗಿ ಸ್ವಲ್ಪ ಕೂತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯ್ತು ಅಂದ್ರೆ, ಹತ್ರ ಇದೆ, ಒಂದು 8 ಕಿಲೋಮೀಟರ್ಸ್ ಏನು ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡು ಬಿಡ್ತಾನೆ ಇಲ್ಲ, ನನ್ಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ನೀನು ಸ್ವಲ್ಪ ಹೇಳಿ ಸರ್, ಹಂಗೆ ಸರ್ ಹಿಂಗೆ ಸರ್, ನೀವು ಗೊತ್ತಾಗ್ತಾ ಇಲ್ಲ ಸರ್, ಏನು ಸರ್ ನೀವು ಕಾಲೇಜ್ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವು ಸರ್ ಬ್ಲಾಸ್ಟ್ ಆಗ್ಬಿಟ್ರು. ಹೋದೆ, ನೋಡಿದ್ರು, ಹಾಂ ಓಕೆ ಅಮ್ಮ ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್ ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ, ಹಾಂ ಸರಿ ನಾವು ಹೇಳಿ ಕಳಿಸ್ತೀವಿ ಅಂತ ನಾನು ಬಂದೆ. ಕಾಲ್ ಆಯ್ತು ನವೀನ್ ಸರ್ ಅವ್ರಿಗೆ ಬೇಡ ಸರ್, ಅವ್ರಿಗೆ ಭಾರಿ ಬೈತು ಸರ್, ಅವ್ರಿಗೆ ಜೋರ್ ಸರ್, ಹಾಗೆ ಹಿಂಗೆ. ಹೌದಾ, ಹಂಗಂತಲ್ಲ, ಇಲ್ಲಲ್ಲಪ್ಪ ನನ್ನ ಹತ್ರ ಚೆನ್ನಾಗೇ ಮಾತಾಡೋದು ಫೋನಲ್ಲಿ. ಓಕೆ, ಅದಾದ್ಮೇಲೆ ಮತ್ತೆ ಓಕೆ ಏನೋ ಆಯ್ತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನೆ ಅದೇ. ದೆನ್ ಅದಾದ್ಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು, ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ ಅಯ್ಯಪ್ಪ ತುಂಬಾ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಅಪ್ಪ ಎಷ್ಟು ಸ್ವೀಟ್ ಅಂದ್ರೆ ನಮ್ಮ ನವೀನ್ ಸರ್, ಅವ್ರ ಪ್ರೊಡ್ಯೂಸರ್ ತರ ಆಗ್ಲಿ, ಡೈರೆಕ್ಟರ್ ತರ ಆಗ್ಲಿ, ನನ್ಗೆ ಈಗ ನಾನೊಂದು ಇಲ್ಲ ಅಂದ್ರೆ 15 ಸಿನಿಮಾ ಮಾಡಿದೀನಿ, ಆಲ್ಮೋಸ್ಟ್ ಡೈರೆಕ್ಟರ್ ನೋಡಿದೀನಿ. ಒಬ್ರು ಸ್ವಲ್ಪ ಕೋಪ ಮಾಡ್ಬಿಡ್ತಾರೆ ಬೇಗ, ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ, ಎಲ್ಲ ತರ ನೀವು ನೋಡಿರ್ತೀರಾ. ಬಟ್ ನಮ್ಮ ನವೀನ್ ಸರ್ ತರ ನಾನು ಯಾವ ಡೈರೆಕ್ಟರ್ ನೋಡಿಲ್ಲ. ಎಷ್ಟೊಂದು ಮಗು ತರ ಅವ್ರ ಮನೆ ಹೆಣ್ಮಕ್ಳು ತರ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ. ಸಿನಿಮಾಗೆ ತೊಂದರೆ ಅಲ್ಲ, ಲೈಕ್ ಶೂಟಿಂಗ್ ಮಾಡುವಾಗಂತೂ ದೇವ್ ಸರ್ ಆಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದ್ರೆ ಸ್ವಲ್ಪ ತುಂಟಾಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಇದು ನಾನು ಸೆಲೆಕ್ಟ್ ಆಗಿದ್ದ ರೀತಿ ಒಂಥರ ಆಗಲ್ಲ ಅನ್ಕೊಂಡಿದ್ದು. ಬಟ್ ಸಿನಿಮಾ ಸೆಲೆಕ್ಟ್ ಆದ್ಮೇಲೆ ಒಂದು ನನಗೆ ಈ ಪಾತ್ರ ಹೇಳಿದ್ರು, ಈ ತರ ಇದೆ ಸಂಧ್ಯಾ ಅನ್ನೋ ಪಾತ್ರ, ಹಳ್ಳಿ ಹುಡುಗಿ, ಮೇಕಪ್ ಏನಿರಲ್ಲ ಅಮ್ಮ, ಹೆಂಗಿರುತ್ತೋ ಹಂಗೆ ಮಾಡ್ಬೇಕಾಗತ್ತೆ, ನ್ಯಾಚುರಲ್ ಆಗಿರುತ್ತೆ, ಮಂಡ್ಯ ಭಾಷೆ ಮಾತಾಡ್ಬೇಕು ಅಂದ್ರು. ಸೊ ನಾನಿವತ್ತು ಆ ತರ ಪಾತ್ರ ಮಾಡಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಮಾಡರ್ನ್ ಆ ತರ ಪಾತ್ರಗಳನ್ನ ನಂಗೆ ಅದೇ ಸಿಕ್ಕಿರೋದು ಆಲ್ಮೋಸ್ಟ್ ಆಗಿ. ಸೊ ಓಕೆ ನೋಡುವ ಸರ್, ಮಾಡ್ತೀನಿ ನಾನು ಹಾಗಿದ್ರೆ ಅದೇನೆ, ಇಲ್ಲಮ್ಮ ಸ್ವಲ್ಪ ಕಾಡು ಅದರಲ್ಲೆಲ್ಲ ಇರುತ್ತೆ, ಮಾಡ್ಬೇಕಾಗತ್ತೆ. ಹಾ ಸರ್, ನಾನು ಮಲ್ನಾಡು ಹುಡುಗಿ, ನಾನು ಶಿವಮೊಗ್ಗದವಳು, ನನಗೆ ಕಾಡು ಗೀಡ್ ಅದೆಲ್ಲ ಹೊಸ ಪರಿಚಯ ಏನಿಲ್ಲ, ನಾನು ಮಾಡ್ತೀನಿ ಸರ್. ಸರಿ ಅಂತ ಆಯ್ತು. ಶೂಟ್ ಎಲ್ಲ ಅಂದ್ರೆ ಈ ಕತೆಗಳೆಲ್ಲ ಹೇಳಿದ್ರು, ಶೂಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿ. ನನಗೆ ಮಾಡುವಾಗ ಏನಪ್ಪಾ, ನಾವ್ ಇವಾಗ ಬೆಳೀತಾ ಇರೋ ಹೀರೋಯಿನ್ಸು ತುಂಬಾ ಮುದ್ದಾಗಿ ಕಾಣ್ಬೇಕು ಕ್ಯಾಮ್ರಾಗಳಲ್ಲಿ, ಡೈರೆಕ್ಟರ್ ಕಣ್ಗೆ, ಲೈಕ್ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅವಾಗ ತಾನೇ ನಮ್ಮನ್ನ ತಗೊಳ್ಳೋದು ನೆಕ್ಸ್ಟ್ ಫಿಲ್ಮ್ಗೆ. ನಮ್ಮ ಆಕ್ಟಿಂಗ್ ಆಗಿರ್ಬೋದು, ನಮ್ಮ ಲುಕ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳೆಯೋ ಹೀರೋಯಿನ್ಗಳಾಗಿರೋದ್ರಿಂದ ಅಂತ. ಸೊ ಹಿಂಗೆ ಅನ್ಕೊಂಡ, ಏನೋ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ನಲ್ಲ, ಹೀಗೆ ಮೇಕಪ್ ಇಲ್ಲ ಏನಿಲ್ಲ, ಹೆಂಗಪ್ಪ ಇದು ಅಂತ. ಅದಾದ್ಮೇಲೆ ಸೊ ನಂಗೆ ನಾನು ಹೀರೋ ನಂಗೆ ಗೊತ್ತಿಲ್ಲ, ನಾನು ಇಷ್ಟು ಆಕ್ಟಿವ್ ಆಗಿರೋದಕ್ಕೋ ಇಲ್ಲ ಅವ್ರ ಜೊತೆಗೆ ಇಷ್ಟು ಚೆನ್ನಾಗಿ ಜೆಲ್ ಆಗಿರೋದಕ್ಕೋ ಅವ್ರಂದ್ರು, ಹಿಮೋ ಒಂದು ಸಾಂಗ್ ಕೊಡ್ತೀನಿ ನಿಮಗೆ, ಸಾಂಗ್ ಮಾಡೋಣ. ಹಾ ಓಕೆ ಸರ್, ಎಸ್ ಸರ್, ಆಯ್ತು ಸರ್, ಓಕೆ ಸರ್, ನಾನು ರೆಡಿ ಸರ್. ಸೊ ಅದಾದ್ಮೇಲೆ ಬಂದಿದ್ದಂಥ ಸಾಂಗ್ ಅದು ತುಂಬಾ ಚೆನ್ನಾಗಿ ಆ ಸಾಂಗ್ನ ನನಗೆ ಕೊಟ್ಟಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಮಾಡೋದಕ್ಕೆ, ಡ್ಯಾನ್ಸ್ ಎಲ್ಲ. ಸೊ ಅವರು ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಪಾತ್ರ. ಈ ಸಿನಿಮಾದಲ್ಲಿ ಅಂದ್ರೆ ನಾನು ಹಳ್ಳಿ ಹುಡುಗಿ, ಸೊ ಮಂಡ್ಯ ಭಾಷೆ ಮಾತಾಡ್ತೀನಿ, ಸ್ವಲ್ಪ ಗಲೀಜಾಗಿರ್ತೀನಿ ತುಂಬಾ ಗಲೀಜಾಗಿರ್ತೀನಿ. ಸೊ ಇನ್ನೆಲ್ಲ ಹೇಳಕ್ ಆಗಲ್ಲ ಯಾವ್ದನ್ನು, ನೀವು ಸಿನಿಮಾ ನೋಡಿ. ನಾವು ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದೀವಿ. ಈಗ ಸಾಂಗ್ ಮತ್ತೆ ಟ್ರೈಲರ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಸ್ವಲ್ಪ ಪ್ರಚಾರ ಮಾಡಿ. ನೋಡಿದೆ ಆಲ್ಮೋಸ್ಟ್ ಹೊಸಬ್ರಾಗಿರೋದ್ರಿಂದ ನಮ್ಮ ಕೈಲಿ ಆದಷ್ಟು ತಪ್ಪುಗಳಾಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು 100% ಕೊಟ್ಟಿದ್ದೀವಿ, ಹಂಗ್ ಮಾಡಿ ಅದೆಲ್ಲ ಏನಿಲ್ಲ. ನಾವು ತುಂಬಾ ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ಒಂದು ಮಟ್ಟದಲ್ಲಿ ಒಂದು ಸಿನಿಮಾನ ಮಾಡಿದೀವಿ ಖುಷಿಯಿಂದ. ಸೊ ನೀವೂ ಆಗ್ಲಿ ಹೊಸಬ್ರಾಗಿರೋದ್ರಿಂದ ನಮ್ಮನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನಾನು ವಿನಯ್ ಅಮ್ಮನ ಜೊತೆಗೆ ಆಕ್ಟ್ ಮಾಡಿ, ವಿನಯ್ ಪ್ರಸಾದ್ ಅಮ್ಮನ ಜೊತೆಗೆ. ಇದು ಫಸ್ಟ್ ಟೈಮ್ ಅಲ್ಲ. ನನ್ಗೆ ಏನ್ ಲಕ್ ಅಂದ್ರೆ, ನಾನು ಫಸ್ಟ್ ಬಣ್ಣ ಹಚ್ಚಿ ಸೀರಿಯಲ್ ಸುಂದ್ರಿ ಅಂತ, ಆ ಸೀರಿಯಲ್ ಅಲ್ಲಿ ಅಮ್ಮ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ. ಅದಾಗಿ ಒಂದು 6-7 ವರ್ಷ ಆದ್ಮೇಲೆ ಮತ್ತೆ ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ನೋಡ್ಬಿಟ್ಟು ಅಮ್ಮ ಫುಲ್ ಖುಷಿ. ಅವರು ಅಷ್ಟೇ,
ಅವ್ರು ಎಷ್ಟು ನಿಜವಾಗ್ಲೂ ಗ್ರೇಟ್ ಅಂದ್ರೆ ಇವಾಗೂ ಮರ್ತಿಲ್ಲ ನಾನು ಅವಾಗ ಇನ್ನೂ ಚಿಕ್ಕವಳು, ಅಷ್ಟು ಎಲ್ಲ ಫೀಚರ್ಸ್ ಚೇಂಜ್ ಆಗಿರತ್ತೆ ಎಲ್ಲ. ಬಟ್ ಅವ್ರು ನನ್ಗೆ ಎಷ್ಟು ಚೆನ್ನಾಗಿ ಓ ನೀನಲ್ವಾ ಸೀರಿಯಲ್ ಮಾಡಿ ಎಷ್ಟು ಚೆನ್ನಾಗಿ ಕಂಡುಹಿಡಿತಾರೆ ಅಂದ್ರೆ ಪ್ರತಿ ಒಂದು ಈವೆಂಟ್ ಅಲ್ಲಿ ಎಲ್ಲಾದ್ರೂ ಸಿಕ್ಕರೂ ಅವ್ರು ಮರ್ತಿಲ್ಲ ನನ್ನನ್ನ. ಅದ್ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಕೊಡುತ್ತೆ. ಒಬ್ರು ಆರ್ಟಿಸ್ಟ್ಗೆ ಒಬ್ರು ಸೀನಿಯರ್ ಆಗಿರ್ತಾರೆ, ಅವ್ರ ಜೊತೆಗೆ ಮಾಡಿರ್ತೀವಿ, ನಾನು ಅವ್ರ ಜೊತೆಗೆ ಮಾಡಿದೆ, ನಾನು ಇವ್ರ ಜೊತೆಗೆ ಮಾಡಿ ನಮ್ಗೆ ಅದೇ ಹೆಮ್ಮೆ ನಮ್ಗೆ. ಬಟ್ ಅವ್ರು ನಮ್ಮನ್ನ ಗುರ್ತಿಡ್ದು ಓ ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಅಂತ ಮಾತಾಡ್ಸ್ತಾರಲ್ಲ, ಅದಕ್ಕಿಂತ ಖುಷಿ ಏನು ಆಗಕ್ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಅವಕಾಶ ಕೊಟ್ಟಂತ ನವೀನ್ ಸರ್, ದೇವು ಸರ್, ಥ್ಯಾಂಕ್ ಯು. ಮುಖ ತೋರಿಸಿ ಸರ್, ಸ್ವಲ್ಪ ಮುಖ ತೋರಿಸಿ ಸರ್, ಮುಚ್ಕೋಬೇಡಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಚಿಟ್ಟ ಆಗಿರ್ಬೋದು, ಎವ್ರಿವನ್ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎವ್ರಿವನ್. ಹಾಗೆ ನಮ್ಮ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು, ನಾನು ಡಯಾನಾ ಆಲ್ಮೋಸ್ಟ್ ಸಾರಿಕಾ ಅಷ್ಟು ಸಿಕ್ಕಿಲ್ಲ. ಬಟ್ ನಾವು ಹೇಳ್ತಾರೆ ಅಯ್ಯೋ ಹುಡುಗಿರ್ ಅಂದ್ರೆ ಮಾಡಿದ್ರೆ ಆಗಲ್ಲ ಅಂತ. ಬಟ್ ನಾವು ಸಿಕ್ಕಿರೋದು ಒಂದು 2-3 ಡೇಸ್ ಅಲ್ಲೇ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ನಾನು ತುಂಬಾ ಮಾತಾಡ್ತೀನಿ, ಸಾರಿ ಕೊಡ್ತೀನಿ, ಅವ್ರನ್ನ ತುಂಬಾ ನಿಲ್ಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಹಿಮಾ, ತಮ್ಮ ಪಾತ್ರ ಹಾಗೆ ಮೃತ್ಯುದೇವತೆ ಸಿನಿಮಾ ಬಗ್ಗೆ ಒಂದು ನಿಮಿಷ ಒಂದು ಫೋಟೋ ತಗೋತಾ ಅನ್ಸುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ ಟೀಮ್ಗೆ ಹಾಗೆ ಎಲ್ಲ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಎಸ್ಪೆಷಲಿ ದೇವ್ ಸರ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಹಾಗೆ ಬಂದೆ, ಆಡಿಷನ್ ತಗೊಂಡಿಲ್ಲ, 2 ನಿಮಿಷ ಮಾತಾಡ್ಸಿದ್ರು, ಹಾಗೆಯೇ ಓಕೆ ಸೆಲೆಕ್ಟೆಡ್ ಅಷ್ಟೇ ಕಳಿಸ್ಬಿಟ್ಟು ನಾನು ಖುಷಿಯಲ್ಲಿ ಬಂದೆ. ಅದಾದ ಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಬಟ್ ಮೂವಿಲಿ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನವೀನ್ ಸರ್. ತುಂಬ ಥ್ಯಾಂಕ್ ಯು ಈ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನನಗೆ ಈ ಆಪರ್ಚುನಿಟಿ ಬೇಕಾಗಿತ್ತು, ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ಆ್ಯಂಡ್ ದೇವು ಸರ್, ಚಿಟಾ ಆ್ಯಂಡ್ ಟೀಮ್ ಎಲ್ಲ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ದೀಪ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂದರೆ ಮೇಯ್ನ್ ಆಗಿ ಕಾಮದ ಅಟ್ಟಹಾಸ್ಯಕ್ಕೆ ಒಳಗಾದ ಹುಡುಗಿ ನಾನು. ಸೊ ಮೂವಿಯಲ್ಲಿ ನೀವು ನೋಡ್ತೀರಾ ಹೇಗಿದೆ ನನ್ನ ಪಾತ್ರ ಅಂತ. ಥ್ಯಾಂಕ್ ಯು ಸೋ ಮಚ್ ಅಲ್ಲ ಸ್ಟೇಡಿ ಮಾತಾಡಿ. ಥ್ಯಾಂಕ್ ಯು ಡಯಾನಾ, ಥ್ಯಾಂಕ್ ಯು ಸೋ ಮಚ್. ಮೃತ್ಯುದೇವತೆ ಸಿನಿಮಾ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀವಿ? ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನಿಮ್ಮಲ್ಲಿ ಎಷ್ಟೋ ಜನರನ್ನ ನಾನು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಒಂಥರ ನಿಮ್ಮ ಕುಟುಂಬಕ್ಕೆ ಸೇರಿದವಳು, ನೀವೆಲ್ಲರೂ ನನ್ನ ಕುಟುಂಬಕ್ಕೆ ಸೇರಿದವರು ಅನ್ನುವಂಥ ಭಾವನೆ ನನ್ನಲ್ಲಿದೆ. ಮೋಕ್ಷೇಂದ್ರ ಅವರಿರ್ಬೋದು, ವಾಸು ಅವರಿರ್ಬೋದು, ಸುಬ್ರಹ್ಮಣ್ಯ ಅವರಿಲ್ಲೆಲ್ಲೋ ಇದ್ದರು, ಹಾಗೆ ನಮ್ಮ ಯಾರು ನಾಗೇಂದ್ರ ಅವರು. ಎಷ್ಟು ನಿಮ್ಮನ್ನು ನೋಡ್ತಾ ಇದ್ದರೆ ಎಷ್ಟು ವರ್ಷದಿಂದ ಗೊತ್ತಲ್ಲ ಅನ್ನೋವಂಥ ಸಂತೋಷ ಇದೆ. ಆ ಸಂತೋಷದ ಜೊತೆನಲ್ಲೇ ನಾನಿಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಮೃತ್ಯುದೇವತೆ ಚಲನಚಿತ್ರ ವರ್ಷಿತಾ ಪ್ರೊಡಕ್ಷನ್ಸ್ನಿಂದ ಬಂದಿರುವಂಥದ್ದು. ನವೀನ್ ಮಹದೇವ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಟನೆ ಕೂಡ ಮಾಡಿದ್ದಾರೆ. ಈ ತಂಡದ ಒಂದು ಸ್ಪೆಷಾಲಿಟಿ ಅಂತಂದರೆ ಒಗ್ಗಟ್ಟು. ಇದು ಕಾಸ್ಟ್ಯೂಮರ್ಗೆ ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಲ್ಲ ಅಂತ ಹೇಳೋ ಅಭ್ಯಾಸನೇ ಇಲ್ಲ. ಹಾಗೆ ಪಾತ್ರಧಾರಿಗಳಿಗೂ ಅಷ್ಟೇ, ಇದು ನನ್ನ ಕೆಲಸ ಅಲ್ಲ, ಇದನ್ನ ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇರುವಂತಹ ಕೆಲಸನ ತಕ್ಷಣ ಮುಂದೆ ಬಂದು ನಾನು ಮಾಡ್ತೀನಿ ಅಂತ. ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಏನನ್ನ ಕರಿತೀವಿ, ಕೆಲಸದ ಘನತೆ. ಆ ಘನತೆಯನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡಿದ್ರು. ಕಾರನ್ನು ಡ್ರೈವ್ ಮಾಡೋರಿಂದ ಹಿಡಿದು ಕಾಫಿ ತಿಂಡಿ ಕೊಡೋರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದನ್ನ ತಮ್ಮ ಜೀವನದ ರೀತಿಯನ್ನಾಗಿಸ್ಕೊಂಡಿದ್ರು. ಮತ್ತೆ ಈ ಪೋಸ್ಟರಿನ ಪ್ರಮುಖ ಭಾಗದಲ್ಲಿ ನೀವು ನೋಡ್ತೀರಿ ಗುಡ್ಡ, ಬೆಟ್ಟ, ಹಿಮ. ನಿಜವಾಗ್ಲೂ ಹೇಳ್ತೀನಿ, ಅದು ಪೋಸ್ಟರ್ಗೋಸ್ಕರ ಮಾಡಿರೋ ಸುಮ್ಮನೆ ಡಿಸೈನ್ ಅಲ್ಲ. ಅಂಥ ಒಂದು ಚಂದದ ವಾತಾವರಣದಲ್ಲಿ ನಾವು ಚಿತ್ರೀಕರಣವನ್ನು ಮಾಡಿದ್ದೇವೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇದರ ಚಿತ್ರೀಕರಣ ಆಗಿದ್ದು, ದಿನ ಬೆಳಿಗ್ಗೆ ಎದ್ದು ಕಾರ್ನಲ್ಲಿ ಹೋಗ್ತಾ ಇದ್ರೆ ಅಬ್ಬಾ ಎಂಥ ಸುಂದರವಾದ ತಾಣ, ಮನಸ್ಸಿಗೆ ಒಂದು ಆಹ್ಲಾದ. ಬೆಟ್ಟ, ಗುಡ್ಡ, ನೀರು, ಹಿಮ, ಕಲ್ಲು, ಎಲ್ಲೋ ಒಂದು ಕಡೆ ಆನೆಗಳು ಪಾಸ್ ಆಗ್ತವೆ ಇಲ್ಲಿ ಅಂತಂದಾಗ ನಮ್ಮಲ್ಲೊಂದು ನಿರೀಕ್ಷೆ, ಆನೆ ಕಾಣ್ಬೋದೇನೋ ನೋಡೋಣ ಅಂತ. ಇಂಥ ನಿರೀಕ್ಷೆ, ಆಸೆಗಳನ್ನೆಲ್ಲ ಹೊತ್ತು ನಾವು ಚಿತ್ರೀಕರಣದ ತಾಣಕ್ಕೆ ಹೋಗಿ ಮತ್ತೆ ಅಲ್ಲಿದ್ದಂಥ ವಾತಾವರಣ ಹೇಳ್ತೀನಿ ನಾನು. ಚಿಕ್ಕ 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 ಮನೆಗಳು, ಅಲ್ಲೇ ಕೋಳಿ ಇದೆ, ಬೆಕ್ಕಿದೆ, ನಾಯಿ ಇದೆ, ದನ ಇದೆ,
ಎಲ್ಲ ಸುತ್ತಮುತ್ತ ಇದೆ. ಅಂದರೆ ನಮಗೆ ಜೀವನ ಮಾಡೋದಕ್ಕೋಸ್ಕರ ಏನೇನು ಬೇಕು ಆ ಎಲ್ಲ ಶ್ರೀಮಂತಿಕೆಯನ್ನು ಇಟ್ಕೊಂಡಿರುವಂಥ, ಆತಿಥ್ಯವನ್ನ ನಮಗೆ ಊಟವನ್ನಾಗಿ ಬಡಿಸಿದಂಥ ಅಲ್ಲಿಯ ಮನೆಯ ಜನಗಳು, ಅವರನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹಾಗೆ ನವೀನ್ ಮಹಾದೇವ್ ಮತ್ತು ಅವರ ಕುಟುಂಬ, ಅವರು ನಮ್ಮನ್ನು ತಮ್ಮ ಕುಟುಂಬದ ಸದಸ್ಯರನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಈ ಇನ್ವಾಲ್ವ್ಮೆಂಟ್ ಅಂತ ಯಾವಾಗ ಇರುತ್ತೋ ಆವಾಗಲೆಲ್ಲ ಒಂದು ಒಳ್ಳೆಯ ಚಿತ್ರ ಮೂಡಿ ಬರುತ್ತೆ ಅನ್ನುವಂಥದ್ದು. ಯಾಕಂದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ. ಆದ್ದರಿಂದ ಈ ಚಿತ್ರ ನಿಜವಾಗ್ಲೂ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಮೃತ್ಯು ದೇವತೆ ಚಲನಚಿತ್ರದಲ್ಲಿ ದುಡಿದಿರುವಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನನ್ನು ಸೇರಿಸ್ಕೊಂಡು ಎಲ್ರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಹಾಗೆ ಮೃತ್ಯು ದೇವತೆ ಚಲನಚಿತ್ರಕ್ಕೆ ಮೃತ್ಯು ಬರದೇ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ವಿನಯ ಮ್ಯಾಮ್ ವೇದಿಕೆಗೆ ಬಂದ ತಕ್ಷಣ ಭಾಷೆಯ ಸ್ಫುಟ, ಭಾವನೆಯ ಆಪ್ತತೆ ನಮಗೆ ಗೊತ್ತಾಗುತ್ತೆ. ಪ್ರೀತಿಯ ಧನ್ಯವಾದಗಳು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ಚಿತ್ರದ ಮತ್ತೊಬ್ಬ ಇಲ್ಲಿ ನೆರೆದಿರೋ ಎಲ್ಲ ಗಣ್ಯರಿಗೆ ಹಾಗೆ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮೃತ್ಯು ದೇವತೆ, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಈಗ ಎಲ್ಲರನ್ನೂ ಒಟ್ಟಿಗೆ ನೋಡಿ 1 ಸೆಕೆಂಡ್ ನಾನು ಸೆಟ್ಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಆಕ್ಷನ್ ಕಟ್ಟು ಕ್ಯಾಮ್ರಾನೂ ಇದೆ, ಆಕ್ಷನ್ ಕಟ್ ಒಂದಿಲ್ಲ. ಯಾಕಂದ್ರೆ ಮೊದಲನೇ ದಿನ ನಾನು ಸರ್ನ ಭೇಟಿ ಮಾಡಿದಾಗ ನಾನು ಸ್ಕ್ರಿಪ್ಟನ್ನ ನಾನು ಕೇಳಿದಾಗ ನಾನು ಅವ್ರ ಹತ್ರ ಕೇಳಿರೋದು ಫಸ್ಟ್ ಕ್ವೆಶನ್, ಸರ್ ಯಾವಾಗಿಂದ ಶೂಟ್ ಸ್ಟಾರ್ಟ್ ಮಾಡ್ತೀರಾ? ಯಾಕಂತಂದ್ರೆ ನನಗೆ ಇದು ಮೊದಲನೇ ಚಿತ್ರ ಅಲ್ಲ ನನಗೆ, ಮಹಿಳಾ ಪ್ರಧಾನ ಚಿತ್ರ. ಯಾಕಂದ್ರೆ ಹಿಂದೆ ಕೂಡ ನಾನು ಸಹಾರಾ ಅನ್ನೋ ಒಂದು ಮಹಿಳಾ ಪ್ರಧಾನ ಚಿತ್ರನ ಮಾಡಿದ್ದೆ. ಸೊ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, ಹೆಂಗೆ ನಾವು ಫಸ್ಟ್ ಶಾರ್ಟ್ ಇಂದ ಹಿಡಿದು ಲಾಸ್ಟ್ ಶಾರ್ಟ್ ತನಕನೂ ನಾನು ಇರ್ತೀನಿ ಸಿನಿಮಾದಲ್ಲಿ. ಅಂತಂದ್ರೆ ನನ್ನ ಡೆಡಿಕೇಶನ್ನು ಈ ಚಿತ್ರಕ್ಕೆ 100:100 ಇರಬೇಕು, ಫುಲ್ 1 ಮಾರ್ಕ್ಸ್ ಬಿಡಬಾರ್ದು. ಸೊ ನಾನು ಅಷ್ಟನ್ನ ಡೆಡಿಕೇಶನ್ ಹಾಕ್ತೀನಿ. ನಾನು ಅವ್ರಿಗೆ ಭರವಸೆ ಕೊಟ್ಟೆ, ಸರ್ ಅದನ್ನ ನಂಬ್ಕೊಂಡ್ರು. ಸೊ ನಾನು ನಿಮ್ಮ ಕನಸಿನ ಪಾತ್ರಕ್ಕೆ ನಾನು ಒಂದು 100ಗೆ ಒಂದು 10% ಆದ್ರೂ ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಂಡು ಇಷ್ಟಪಡ್ತೀನಿ ಸರ್. ಸೊ ನನ್ನ ಪಾತ್ರದ ಹೆಸರು ಆರ್ತಿ ಅಂತ. ಆರ್ತಿ ಒಂದು ಅವಳ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದ್ರೆ, ಅವಳು ತುಂಬಾ ಮುಗ್ಧತೆ ಇರುವಂತ ಒಂದು ಹುಡುಗಿ. ಯಾವಾಗ ಒಂದು ಹುಡುಗಿನ ನೀವು ಕೆಣಕಿದ್ರೆ ಆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂತ ಒಂದು ಬರುತ್ತಲ್ಲ, ಟ್ರಾನ್ಸಿಷನ್ ಬರುತ್ತಲ್ಲ, ಆ ಟ್ರಾನ್ಸಿಷನ್ ಅಲ್ಲಿ ಇರುವಂತಹ ಒಂದು ಪಾತ್ರ. ನಾನು ಎಕ್ಸ್ಟ್ರೀಮ್ ಲೆವೆಲ್, ಇವಾಗ ನಾರ್ಮಲ್ ಆಗಿ ನಾವು ಇವಾಗ ಹೆಂಗಿರ್ತೀವಿ, ಈಗ ಆಲ್ ಆಫ್ ಸಡನ್ ಏನಾದ್ರು ನಮಗೆ ಡಿಸ್ಟ್ರಾಕ್ಷನ್, ಏನಾದ್ರು ದೊಡ್ಡದೇನಾದ್ರು ಅನಾಹುತ ಆಗೋ ಚಾನ್ಸಸ್ ಬಂದ್ರೆ ಯಾವ ರೀತಿ ಅದನ್ನ ಅವಳು ಚೇಂಜ್ ಮಾಡ್ಕೋತಾಳೆ, ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ನಾನು ಫೈಟಿಂಗ್ ಕೂಡ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಅಲ್ಟಿಮೇಟ್ ಶಿವ್ ಸರ್ಗೆ ನಾನು ನೆನಪಿಸ್ಕೊತೀನಿ. ಸೊ ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಫೈಟಿಂಗ್ ಸೀಕ್ವೆನ್ಸು. ಹಾಗೆ ನಮ್ಮ DOP ಸರ್, ಅನಿ ಸರ್ ತುಂಬಾ ಅಚ್ಚುಕಟ್ಟಾಗಿ ನಮ್ಮನ್ನೆಲ್ಲರನ್ನು ತೋರಿಸಿದ್ದಾರೆ. ಆ್ಯಂಡ್ ದ ಪೇಷನ್ಸ್, ಅವ್ರಿಗಿರೋಂಥ ಪೇಷನ್ಸು ಮತ್ತು ಚಿತ್ತಾ ಸರ್ ಅಷ್ಟೇ ಇದ್ದು ನಿಂತ್ಕೊಂಡು. ಯಾಕಂತಂದರೆ ಬಿಕಾಸ್ ದ ಕ್ಯಾಮ್ರಾ ಲೆನ್ಸ್ ಇಸ್ ಡಿಫ್ರೆಂಟ್. ನಾನು ಇಷ್ಟು ದಿನ ಯೂಸ್ ಮಾಡೇ ಇರಲಿಲ್ಲ, ನಾನು ಆ ಥರ ಲೆನ್ಸ್ನ ಫೇಸ್ ಮಾಡಿರಲಿಲ್ಲ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರ ಒಂದು ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡಿರೋದಕ್ಕೆ. ಹಾಗೆ ದೇವು ಸರ್ ಕೂಡ ಅಷ್ಟೇ, ಪ್ರತಿಯೊಂದರಲ್ಲೂ ನಮಗೆ ನಿಂತು ಬಂದು ಹೇಳಿ ಪಾತ್ರನ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ಕೆಲಸನ ತಗೋತಾ ಇದ್ರು ನೀಟಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ದೇವು ಸರ್, ಅವ್ರಿಗೂ ಅಷ್ಟೇ. ಹಾಗೆ ನಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ನಿರ್ಮಾಪಕರು, ಹಾಗೆ ಅನ್ನದಾತರು ಫಸ್ಟ್ ಆಫ್ ಆಲ್. ಮತ್ತೆ ಯಾವುದೇ ರೀತಿ ಒಂದರಲ್ಲೂ ಕುಂದುಕೊರತೆ ಇಲ್ಲದೆ ಇರೋ ರೀತಿಲಿ ನಮ್ಮನ್ನ ತುಂಬಾ ಚೆನ್ನಾಗಿ ಅವರ ಫ್ಯಾಮಿಲಿ ಥರನೇ ನಮ್ಮನ್ನ ನೋಡ್ಕೊಂಡಿದ್ದಾರೆ. ನಾವು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನಾನು ಸೂರ್ಯನೇ ನೋಡಿಲ್ಲ ಸರ್ ಕಂಟಿನ್ಯೂಸ್ ಆಗಿ 6 ದಿನ. ನೈಟ್ ಶೆಡ್ಯೂಲ್ ಇರ್ತಾ ಇತ್ತು ನಮಗೆ. ಒಂದು 7 ಗಂಟೆಗೆ ನಾವು ನೈಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬರ್ತಾ ಇದ್ದು ನಾವು 6 ಗಂಟೆಗೆ ಪ್ಯಾಕಪ್ ಆಗ ಕಾಡ್ ಒಳಗಡೆ ಹೋಗ್ಬೇಕಿತ್ತು. ನಾವು 2 ಕಿಲೋಮೀಟರ್ಸ್ ಹೈಕ್ ಮಾಡ್ಕೊಂಡು ಹೋಗ್ಬೇಕಿತ್ತು. ವಾಪಸ್ ಬರ್ಬೇಕಾದ್ರೆ ಬೆಳಗ್ಗೆ ಸಂಜೆನ ಏನು ತಲೆ ಕೆಟ್ಟೋಗ್ತಾ ಇತ್ತು. ಬಟ್ ಅಲ್ಲಿ ಇದ್ದಿದ್ದ ಎನರ್ಜಿ ಅವರು ನಮಗೆ ಕೊಡ್ತಾ ಇದ್ದಿದ್ದು ಪ್ರೋತ್ಸಾಹದಿಂದ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಾವು ಇವತ್ತು ನೋಡ್ಬೋದು. ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಮತ್ತು ಡಾನ್ಸ್ ಅಷ್ಟೇ, ರಾಘು ಸರ್ ನೆನಪಿಸ್ಕೊತೀನಿ.
ಒಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ನ ನಮ್ಮ ಹತ್ರ ತೊಗೊಂಡಿದ್ದಾರೆ. ನಮ್ಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಆ್ಯಕ್ಚುಲಿ ಒಂದು ದಿನ ಬಂದು. ಸೊ ಅದು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ವಿನಯ ಪ್ರಸಾದ್ ಮೇಡಮ್ ಅವರ ತುಂಬ ಇಷ್ಟಪಡೋವಂಥ ಒಂದು ಆಫ್ ಸ್ಕ್ರೀನ್ ಆ್ಯಂಡ್ ಆನ್ ಸ್ಕ್ರೀನ್ ಅವರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಯಾಕಂತಂದರೆ ಅವರು ಕ್ಯಾರೆಕ್ಟರಲ್ಲಿ ಇದ್ದಾಗಲೂ ಹೇಗಿರ್ತಾರೆ, ಕ್ಯಾರೆಕ್ಟರ್ ಇಲ್ಲದೆ ಇದ್ದಾಗ ಶಿ ಇಸ್ ವೆರಿ ನೈಸ್, ಶಿ ಇಸ್ ವೆರಿ ವಾರ್ಮ್ ಪರ್ಸನ್. ನಾನು ಐ ಥಿಂಕ್ ಅವ್ರ ಹತ್ರ ನಾನು ತುಂಬ ಕಲ್ತಿದ್ದೀನಿ. ಅವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿದ್ದೀನಿ ಅನ್ನೋಕ್ಕೆ ನಂದು ಕ್ಯಾರೆಕ್ಟರ್ ಇಲ್ಲ ಅಂದಿದ್ರು ನಾನು ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಅಂದರೆ ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ನಾನು ತುಂಬ ಚಿಕ್ಕವಳು ಅವ್ರ ಎದುರುಗಡೆಗೆ. ಸೊ ಅದೊಂದು ನನಗೆ ಹೆಮ್ಮೆ ಇದೆ, ನಾನು ನಿಮ್ಮ ಜೊತೆಗೆ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜೊತೆ ಒಟ್ಟಿಗೆ ಟ್ರಾವೆಲ್ ಮಾಡಿರುವಂತಹ ಪವನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ನೀವು ಮಾಡಿದ್ದೀರ ನಿಮ್ಮ ಕ್ಯಾರೆಕ್ಟರ್ನ. ಹಾಗೆ ಡಯಾನಾ ಅವರು ಮತ್ತು ಹಿಮಾ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಯಾಕಂತಂದರೆ ಅವ್ರ ಜೊತೆ ನಾನು ಡಯಾನಾ ಜೊತೆ ಜಾಸ್ತಿ ಇತ್ತು ಸೀನು. ಸೊ ನಾನು ಅವಳು ಇವಾಗ ಫ್ರೆಂಡ್ಸೇ ಆಗ್ಬಿಟ್ಟಿದ್ದೀನಿ. ಸೊ ಅದರಲ್ಲಿ ಏನೂ ಇಲ್ಲ. ಆ್ಯಂಡ್ ಹಿಮಾ ಅವರು ಅಷ್ಟೇ, ನಿಮಗೆ ಗೊತ್ತು ಎಷ್ಟೊತ್ತು ಮಾತಾಡ್ತಾರೆ ಅಂತ. ಬಟ್ ಇಟ್ಸ್ ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಇಡೀ ಸೆಟ್ಟಲ್ಲಿ ಅವ್ರು ಇದ್ರೇನೆ ನಮಗೆ ಖುಷಿ. ಯಾಕಂತಂದರೆ ಅವ್ರು ಅಷ್ಟು ಎಲ್ಲರನ್ನೂ ನಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಇರ್ತಾ ಇದ್ರು. ಅವ್ರಿಗೂ ಅಷ್ಟೇ, ಅವ್ರ ಜೊತೆನೂ ಇದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಮಾಹಿನ್ ಸರ್ ಅವರು ಅಷ್ಟೇ, ಮತ್ತು ಸೂರ್ಯ ಸರ್ ಅವರು ಅಷ್ಟೇ, ಅವರು ಅಷ್ಟೇ ಅವ್ರ ಜೊತೆಗೆ ನನ್ನ ಕಾಂಬಿನೇಷನ್ ಇರಬೇಕಾದ್ರೂ ಅಷ್ಟೇ ನಾವು ತುಂಬ ಫ್ರೆಂಡ್ಲಿಯಾಗಿ ಕಾನ್ವರ್ಸೇಷನಿಂದ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಹಾಗೆ ಇನ್ವಾಲ್ವ್ಮೆಂಟಿಂದ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಥಿಂಕ್ ಮೃತ್ಯುದೇವತೆ ಅನ್ನೋ ಈ ಸಿನಿಮಾ ಇನ್ನೇನು ಆದಷ್ಟು ಬೇಗ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಆದಷ್ಟು ಜನರು ನೀವೇನೇನಿದ್ದೀರ ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನವೀನ್ ಸರ್, ನಿಮಗೆ ಖಂಡಿತವಾಗ್ಲೂ ನೀವು ಬರೆದಿರೋಂತಹ ರಚನೆ ಮಾಡಿರೋಂತಹ ಸಾಹಿತ್ಯ ನಮ್ಮ ಸಾಂಗಿಗೆ ಐ ಥಿಂಕ್ ಖಂಡಿತವಾಗ್ಲೂ ಆ ದೇವಿ ಶಾರದಾಂಬೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸ್ ಇರೋದ್ರಿಂದನೇ ಆ ಥರ ನೀವು ಪದಗಳನ್ನ ಕೊಟ್ಟು ನೀವು ಸಾಂಗನ್ನು ಮಾಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಪ್ಲೀಸ್ ಎಲ್ರೂ ಆದಷ್ಟು ನಮ್ಮ ಕೆಲಸಗಳನ್ನು ನೀವು ಶೇರ್ ಮಾಡಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಾರಿಕಾ, ಥ್ಯಾಂಕ್ ಯು ಸೋ ಮಚ್. ಸರ್ ಬಗ್ಗೆ ಮಾತಾಡಿದ್ದಾರೆ. ಈಗ ನೀವು ಸಿನಿಮಾ ಬಗ್ಗೆ ಮಾತಾಡಬೇಕು. ಕತೆ ಹುಡ್ಕೊಂಡಿದ್ದು ಹೇಗೆ, ಮೃತ್ಯುದೇವದ ಸಿನಿಮಾ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೆ ನಮಸ್ಕಾರ, ಸ್ನೇಹಿತರಿಗೆ ನಮಸ್ಕಾರ, ನಮ್ಮ ಕುಟುಂಬ ವರ್ಗದವ್ರಿಗೆ ನಮಸ್ಕಾರ, ಮೀಡಿಯಾನವರಿಗೆ ನಮಸ್ಕಾರ, ಆಯನ ಸರ್ ನಮಸ್ಕಾರ. ಮೃತ್ಯುದೇವತೆ ಮೊದಲನೇ ಸಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವದಿಸಿ ಆರೈಸಿ ಅಂತ ನಾನು ಕೇಳ್ಕೊಳ್ತೀನಿ. ಟ್ರೈಲರ್ ನೋಡಿದ್ರಿ, ಹಾಡು ನೋಡಿದ್ರಿ, ಅದ್ರ ಪವರ್ ಹೇಗಿದೆ ಅಂತ ನೀವು ತಿಳ್ಕೊಂಡಿದ್ರಿ. ಹಾಡು ಮಾಡಿದೆ ನಾನು. ಹಾಡು ಅನ್ನೋದಕ್ಕಿಂತ ಸಿನಿಮಾನು ಹಾಗೆ ಇದೆ. ಹಾಡು ಎಷ್ಟು ಎನರ್ಜೆಟಿಕ್ ಇದೆಯೋ ಅದೇ ಎನರ್ಜಿ ಮೂವಿನೇ ಇದೆ. ನಮ್ಮ ಮೂವಿನಲ್ಲಿ ಒಂದು ಡೈಲಾಗ್ ಇದೆ. ಒಂದು ಹುಡುಗಿ ಪಾಪ ತುಂಬಾ ತೊಂದರೆ ಸಿಕ್ಕಾಕೊಂಡಿರ್ತಾರೆ. ಎಷ್ಟು ತೊಂದರೆ ಅಂದ್ರೆ ಸಾಕಷ್ಟು ತೊಂದರೆ ಕೊಡ್ತಾನೆ ಇರ್ತಾರೆ ಹುಡುಗರು ಒಂದು ಹುಡುಗಿಗೆ, ಅದೇ ಆರ್ತಿ ಪಾತ್ರಕ್ಕೆ. ಆದ್ರೂ ಅವಳು ಸಹನೆಯಿಂದ ಬಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾಳೆ, ಈ ಕೂತ, ಅನವಶ್ಯಕವಾದ ದುಡ್ಡು, ಈ ಕೆಟ್ಟ ಸ್ನೇಹಿತ, ದುರಹಂಕಾರ, ಈ ತರ ಇರೋ ಜಾಗದಲ್ಲಿ ಮಾನಕ್ಕಂತ ಹೆಣ್ಮಕ್ಳು ಇರಬಾರ್ದು ಅಂತ ಅಂದ್ಬಿಟ್ಟು ಸಹನೆಯಿಂದ ತೊಂದರೆ ಒಳಗಾಗಿ ಹುಡುಗಿ ಸಹನೆಯಿಂದ ಎದ್ದು ಹೋಗ್ತಾಳೆ. ಅದು ಈ ಚಿತ್ರ. ಆ ತೊಂದರೆ ತೀರಾ ಯಥೇಚ್ಛವಾಗಿ ಹೋದಾಗ ಆಗಾಗ ಈ ಮೃತ್ಯುದೇವತೆ, ಆ ಚಂಡಿ, ಚಾಮುಂಡಿ ಅನ್ನೋದು ನಡೆಯುವ ವಿಷಯಗಳು. ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊಂತೀನಿ. ಎಲ್ಲ ಹಿರಿಯರಿದ್ದೀರಾ, ಗಣ್ಯರಿದ್ದೀರಾ, ಆಶೀರ್ವಾದ ಮಾಡಲೇಬೇಕು. ಇನ್ನು ನಮ್ಮ ಜರ್ನಿ ಪಾಪ ಎಲ್ಲ ಅವರೇ ಮಾತಾಡ್ಬಿಟ್ಟು ನನ್ನ ಬಗ್ಗೆ ವಿನಯ ಪ್ರಸಾದ್ ನಮ್ಗೆ ನಾನೊಂದು ತುಂಬಾ ಆಶೀರ್ವಾದ ಇದೆ ಅಂತ ಅವ್ರು ಕೇಳ್ಕೊಂತೀನಿ. ಇನ್ನು ನಮ್ಮ ಕುಟುಂಬ ನೀವು ಎಲ್ಲರೂ ಸೇರಿ ಸಕ್ಸಸ್ ಮಾಡೋದಷ್ಟು, ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋಷ್ಟು ನೀವು ಸ್ವಲ್ಪ ಆಶೀರ್ವಾದ ಮಾಡಿ ಆರೈಸಿದ್ರೆ ನಾವು ಇಷ್ಟು ಕಷ್ಟಪಟ್ಟಿರೋದು ತುಂಬ ಅರ್ಥ ಸಿಗುತ್ತೆ. ದಯವಿಟ್ಟು ಚಲನಚಿತ್ರವನ್ನು ಮಾಡೋದನ್ನು ಮೊದಲನೇ ಸಲ ಅಂತ ಇದು ಮಾಡಕ್ ಹೋಗ್ಬಿಡಿ. ಥಿಯೇಟರ್ನಲ್ಲಿ ಚಿತ್ರ ನೋಡಿ ಆರೈಸಿ
ಅವ್ರು ಕಟ್ಟಿರೋ ಕಷ್ಟಕ್ಕೆ ನೀವು ಫಲ ಕೊಡೋದು ನೀವು ನೋಡೋದು ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದ. ಸ್ಟೋರಿ ಬಂದು ಹೆಣ್ಮಕ್ಳನ್ನ ಒಂದು ವಿಭಿನ್ನವಾಗಿ ಟ್ರ್ಯಾಪ್ ಮಾಡ್ತಾರೆ. ನಿಮ್ದೇ ಕತೆ ಅದು? ಒಂದೇ ಕತೆ. ಹೆಂಗೆ ಇದು ನಡೆದಿದ್ದ ಕತೆನಾ ಏನಾದ್ರು ಇನ್ಸ್ಪಿರೇಷನ್ ತರ ಏನಿಲ್ಲ, ಕತೆ ಮಾಡಿದೆ ಒಂದು ಹೊಸ ತರ ಕೊಡ್ಬೇಕು ಅಂತ ಅನಿಸ್ತು. ಆ ಥರದಲ್ಲಿ ನಾನು ಮಾಡಿದೆ ಅಷ್ಟೇ. ಸಿನಿಮಾ ನೋಡಿದ್ರೆ ನಮ್ಗೆ ಅರ್ಥ ಗೊತ್ತಾಗ್ತದೆ. ಇಲ್ಲ ಆವಾಗ ಒಂದು ಹೇಳ್ತೀನಿ ನಾನು, ಹೆಣ್ಮಕ್ಳು ಒಂದು ವಿಭಿನ್ನವಾಗಿ ಎಷ್ಟೇ ಬುದ್ಧಿವಂತರಾದರೂ ಟ್ರ್ಯಾಪ್ ಮಾಡ್ಬಿಡ್ತಾರೆ. ಅವರು ಪಾಪ ಬುದ್ಧಿವಂತರು ಇರ್ತಾರೆ, ನಮ್ಮ ಕಾನೂನಾತ್ಮಕ ವಿಷಯಗಳು ತಿಳ್ಕೊಂಡಿರ್ತಾರೆ, ಆದ್ರೂ ಟ್ರ್ಯಾಪ್ ಮಾಡ್ತಾರೆ. ಒಂದು ದುಡ್ಡು ಇದೆ ಅನ್ನೋ ಒಂದು ವಿಷಯದಲ್ಲಿ ಒಂದು ತರ ಟ್ರ್ಯಾಪ್ ಆಗ್ತಾರೆ. ಅದನ್ನು ನಾನು ಒಂದು ಕಥೆ ರೂಪದಲ್ಲಿ ತೋರಿಸಿದ್ದೀನಿ. ಚಿತ್ರ ಸಣ್ಣದೊಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದಾದ್ಮೇಲೆ ಅದನ್ನು ರಿಲೀಸ್ ಮಾಡಿದ ಡೈರೆಕ್ಟ್ ಇದೊಂದು ಮೂವಿ ಮಾಡ್ಬಿಟ್ಟೆ. ಓನ್ ಬಿಸ್ನೆಸ್ ನಾವು. ಹೌದಾ? ಬಿಸ್ನೆಸ್ ಅಂತದೇನಿಲ್ಲ, ತಾತ ಸ್ವಲ್ಪ ರೆಂಟ್ ಬರ್ತದೆ, ಹಂಗಾಗಿ ಅದೇ ಬಂದ್ ಮಾಡ್ಬಿಟ್ಟೆ ನಾನು. ಅಣ್ಣ ಪರಿಸ್ಥಿತಿಗಿಂತ ಏನೋ ಒಂದು ವಿಷಯ ಹೇಳಕ್ ನೋಡಿ ನಾನು ಅದ್ರ ಮುಖಾಂತರ ಹಂಗೆ ಮನೆ ಸ್ವಲ್ಪ ಸಪೋರ್ಟ್ ಮಾಡಿ ಒಳ್ಳೇದಾಗುತ್ತೆ ಅಂದ್ರೆ ತಂದೆ ತಾಯಿ ಆಶೀರ್ವಾದ ಮೇಲೆ ಬಂದೆ ನಾನು. ಅಣ್ಣ ನನ್ಗೆ ತುಂಬಾ ಆಸೆ ಇತ್ತು ಅಣ್ಣ ಹುಟ್ಟಿದ ಹಬ್ಬದ ದಿನ ಮಾಡೋಣ ಅಂತ. ನಾನು ಮಾಡಿದ ಸ್ವಲ್ಪ ಸಜೆಷನ್ ಕೇಳ್ಕೊಂಡು ಬಂದಿರ್ತೀನಿ ನಾನು. ಅದೇ ಅನ್ಕೊಂಡಿದ್ದೀನಿ, ನಾನು ಅಣ್ಣ ಮಾತಾಡ್ಕೊತೀನಿ, ನಾನು ಮಾತಾಡ್ಕೊತೀನಿ ಏನೋ ಕಂಪ್ಲೀಟ್ ಆಗಿದೆಯಾ? ಸಿನಿಮಾ ಕಂಪ್ಲೀಟ್ ಆಗಿದೆಯಾ? ಎಲ್ಲ ಕಂಪ್ಲೀಟ್ ಆಗಿದೆ ನಾನು. ಎಲ್ಲ ನಮ್ಮ ವರ್ಕ್ ಕಂಪ್ಲೀಟ್, ಸಿಟಿ ವರ್ಕ್ ಒಂಚೂರು ಇದೆ. ಈಗ ನಾನು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಸೆನ್ಸರ್ಗೆ ನಾಳೆ ಅಪ್ಲೈ ಮಾಡ್ಕೊತೀನಿ ನಾನು. ಇದು ಮುಗಿಸ್ಕೊಂಡು ಅನ್ಕೊಂಡಿದ್ದೆ, ಮುಗಿಸ್ಕೊಂಡು ಅಪ್ಲೈ ಮಾಡ್ಕೊತೀನಿ. ಮೇಡಮ್ ಸರಸ್ವತಿ ಅವ್ರು ಬನ್ನಿ, ಒಂದು ಫೋಟೋ ತಗೊಳ್ಳೋಣ. ಸೊ ಅದಾದ್ಮೇಲೆ ಗ್ರೂಪ್ ಪಿಕ್ಚರ್ ತಗೊಳ್ಳೋಣ. ಸರ್ಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದು ಸರಸ್ವತಿ ಅವರು. ನೀವಲ್ಲಿ ತೆರನ್ನ ನೋಡ್ತಾ ಇದ್ದೀರಿ. ಸರಸ್ವತಿ ಏನ್ ಮಾಡ್ತಾ ಪ್ರೊಡ್ಯೂಸರ್. ಸರ್ ಓಕೆ. ಸರಸ್ವತಿ ಅಲ್ಲ ಅಲ್ಲ, ನವೀನ್ ಅವ್ರ ಲೈಫ್ ಅಲ್ಲಿ ಲಕ್ಷ್ಮಿ ಅಂತ ಮಾತಾಡ್ತೀರಾ? ಒಂದು ವಾಕ್ಯದಲ್ಲಿ ಉತ್ತರಿಸಿ ಏನಾದ್ರು. ನಮಸ್ಕಾರ. ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್, ಟ್ರೈಲರು, ಸಿನಿಮಾ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ನನಗೂ ಕೂಡ ಸಾಂಗ್ಸು. ಎಲ್ಲರೂ ಆಶೀರ್ವಾದ ಮಾಡಿ ಸಿನಿಮಾನ ನೋಡ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ದಯಮಾಡಿ ವೇದಿಕೆಗೆ ಬಂದು ಮೃತ್ಯುದೇವತೆ ಸಿನಿಮಾದ ಮೇಲೆ ತಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಶ್ರೀನಿವಾಸ್ ಸರ್ ದಯಮಾಡಿ ಗ್ರೂಪ್ ಪಿಕ್ಚರ್ಗೆ ಬನ್ನಿ ಸರ್. ಸಿನಿಮಾ ತಂಡದ ಜೊತೆ ಒಂದು ಗ್ರೂಪ್ ಪಿಕ್ಚರ್. ಶ್ರೀನಿವಾಸ್ ಸರ್ ಹೂ ಆರ್ ಎಂಟೆಡ್ ಹಾರ್ಟ್ ಪ್ಲೀಸ್ ಮುಂದೆ ಕೂತ್ಕೋಬೋದಾ? ಸ್ವಲ್ಪ ಸರ್ ನೀವು ರಮೇಶ್ ಸರ್. ಒಂಚೂರು ವೈಟ್ ಲೈಟ್ ಆಫ್ ಹಾಕ್ಬೇಕು. ಮೃತ್ಯುದೇವತೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಸಿನಿಮಾನ ತಾವೆಲ್ಲರೂ ಕನ್ನಡಿಗರು ಪ್ರೋತ್ಸಾಹಿಸಬೇಕು. ಜನತೆ ಸಿನಿಮಾ ಮಂದಿರಕ್ಕೆ ಬಂದು ನೋಡೋ ರೀತಿ ಸಿನಿಮಾ ಸುದ್ದಿಯನ್ನು ಹಂಚ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಒಂದ್ ನಿಮಿಷ ತಡೀರಿ, ಹಿಂದೆ ಒಂದು ನಿಮಿಷ. ಹಾ ಓಕೆ.